ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ಅಂತ್ಯವಾಗಿದೆ. ಡಿಸಿ ಹಾಗೆ ಎಸ್ಪಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ 7 ಗಂಟೆಗಳ ಕಾಲ ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಸಿಎಂ ಡಿಕೆ. ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಅಂತ್ಯವಾಗಿದೆ. ಡಿಸಿ ಎಸ್ಪಿ ಹಾಗೆ ಸಿಒಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ರು. ಸತತ 7 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಅಂದ್ರೆ ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ನಮ್ಮೆಲ್ಲರದ್ದು ಕೂಡ ಒಂದೇ ತಂಡ, ಒಟ್ಟಿಗೆ ಕೆಲಸ ಮಾಡೋಣ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನ ಒದಗಿಸಬೇಕು ಅಂತ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಜನರು ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ ಬಳಿ ಬರ್ತಾರೆ. ಬಂದವರಿಗೆ ನಾವು ರೆಸ್ಪಾಂಡ್ ಮಾಡಬೇಕು, ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು ಅಂತ ನಾನು ಕೂಡ ಸಲಹೆಯನ್ನ ಕೊಟ್ಟಿದ್ದೇನೆ ಅಂತ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಒಂದಷ್ಟು ಸೂಚನೆಯನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅಂದ್ರೆ 10 ಗಂಟೆಗೆ ನೀವು ಆಫೀಸ್ಗೆ ಬರಲೇಬೇಕು, ಜೊತೆಗೆ GPS ಥಂಬ್ ಬಳಸಿ ಅಟೆಂಡೆನ್ಸ್ ಹಾಕಬೇಕು. ಡಿಸಿ, ಎಸ್ಪಿ, ತಹಶೀಲ್ದಾರ್ ಎಲ್ರಿಗೂ ಕೂಡ, AC ಎಲ್ರಿಗೂ ಕೂಡ ಅಟೆಂಡೆನ್ಸ್ ಕಡ್ಡಾಯ. ಹಾಗೆ ಅಧಿಕಾರಿಗಳ ಫೋನ್ ನಂಬರ್, ಅಡ್ರೆಸ್ ಆನ್ಲೈನ್ನಲ್ಲಿ ಹಾಕಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಥವಾ ಭ್ರಷ್ಟಾಚಾರ ಮುಕ್ತ ಆಡಳಿತವೇ ನಮ್ಮ ಮೊದಲ ಆದ್ಯತೆ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಅಂದರೆ ಸಿಎಂ ಆದ ಬಳಿಕ ಮೊದಲ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಸಿಎಂ ಡಿಕೆ ನಡೆಸಿದ್ರು. ಅಧಿಕಾರಿಗಳ ಜೊತೆ 7 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಂತ ಅಂದ್ರೆ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಹಾಕಬೇಕು ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯ ಸೌಲಭ್ಯ ಏನಿತ್ತು ಅದು ಮಿಸ್ಯೂಸ್ ಆಗ್ತಾ ಇದೆ. ಯೋಜನೆಗೆ ಫೋನ್ ನಂಬರ್ ವೆರಿಫಿಕೇಶನ್ ಮಾಡಬೇಕಿದೆ ಅಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ಅರ್ಜಿ ಬಗ್ಗೆ ಡಿಸಿ ಹಾಗೆ ಸಿಒಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಹಾಗೆ ಗೃಹ ಜ್ಯೋತಿಯನ್ನ ಯಾರೆಲ್ಲ ಬಳಸ್ಕೊಳ್ತಾರೆ ಅವರಿಗೆ 0 ಬಿಲ್ ಕೊಡ್ತಿದ್ದೇನೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಅಂದರೆ ಮತ್ತೊಮ್ಮೆ ಇವರು ಅರ್ಜಿ ಹಾಕಬೇಕಾಗತ್ತೆ. ಯಾರೆಲ್ಲ ಇಲ್ಲಿವರೆಗೂ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಫಲಾನುಭವಿಗಳು ಇದ್ರೋ ಅವರು ಮತ್ತೊಮ್ಮೆ ಈಗ ಅರ್ಜಿಯನ್ನ ಹಾಕಬೇಕು. ಯಾಕಂದ್ರೆ ಈ ಹಿಂದೆ ಈ ಗ್ಯಾರಂಟಿ ಯೋಜನೆಯ ಸೌಲಭ್ಯ ಏನಿತ್ತು ಅದು ಮಿಸ್ಯೂಸ್ ಆಗಿದೆ ಅನ್ನೋದು ಬೆಳಕಿಗೆ ಬಂದಿದೆ ವರದಿಯಲ್ಲಿ. ಅಂದ್ರೆ ಈ ಗೃಹಲಕ್ಷ್ಮಿ ಅಂತ ಬಂದ್ರೆ ಹಲವಾರು ಮಹಿಳೆಯರು ಮೃತಪಟ್ಟಿದ್ದಾರೆ. ಆಲ್ರೆಡಿ 3 ವರ್ಷ ಆಯಿತು ಸರ್ಕಾರ ಅಧಿಕಾರಕ್ಕೆ ಬಂದು, 3 ವರ್ಷ ಆಗಿದೆ ಈ ಯೋಜನೆಗಳು ಆರಂಭವಾಗಿ. ಆದರೆ ಈ 3 ವರ್ಷಗಳಲ್ಲಿ ಹಲವಾರು ಮಹಿಳೆಯರು ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಆಧಾರ್ ಸೀಡ್ ಆಗಿಲ್ಲ. ಹಾಗೆ IT GST ಯಾರೆಲ್ಲ ಫೈಲ್ ಮಾಡ್ತಿದ್ದಾರೆ ಅವರೂ ಕೂಡ ಫಲಾನುಭವಿಗಳಾಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಸರ್ಕಾರದ ಸಾಕಷ್ಟು ಕೋಟಿ ಹಣ ಮಿಸ್ಯೂಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿ ಅರ್ಜಿ ಹಾಕಬೇಕು ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಒಂದ್ ಕಡೆ ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಸಭೆ ಎಂಡ್ ಆಗಿದೆ. ಹಾಗೆ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಹಾಕಬೇಕು ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಏನಿದ್ರ ಅರ್ಥ ಅಂದ್ರೆ ಇನ್ನು 2-3 ತಿಂಗಳು ಈ ಅರ್ಜಿ ಅದು ಇದು ಅಂತ ಡಿಲೇ ಆಗುತ್ತೆ. ಇದರಿಂದ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ಸಿಂಚನ ಅಧಿಕೃತವಾಗಿ ಏನು ಎತ್ತ ಅನ್ನೋ ಬಗ್ಗೆ ಏನೋ ತಿಳ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ಇನ್ನೂ ಸಹ ಡಿಕೆ ಶಿವಕುಮಾರ್ ಆಗಲಿ ಅಥವಾ ಸಚಿವರಾಗಲಿ ಇಲಾಖೆ ಸಚಿವರಿಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಏನಂತಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ. ಯಾಕಂದ್ರೆ ತುಂಬಾ ಜನ ಸತ್ತವ್ರು ಇರ್ಬೋದು ಅಥವಾ ಒಂದೇ ಮನೇಲಿ ಇನ್ಕಮ್ ಟ್ಯಾಕ್ಸ್ ಹೊಂದಿರುವಂತವ್ರು ಇರ್ಬೋದು ಸೇರಿದಂತೆ ಬೇರೆ ಬೇರೆ ಸಹ ಇದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಇಡೀ ಒಂದು ಏನು ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಭೆಯಲ್ಲಿ ಉಲ್ಲೇಖ ಮಾಡಿದ್ರು. ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು, ಗೃಹ ಜ್ಯೋತಿ ಸ್ಕೀಮ್ ಇರ್ಬೋದು, ಇವೆರಡೂ ಸಹ ಸಿಕ್ಕಾಪಟ್ಟೆ ದುರುಪಯೋಗ ಆಗುತ್ತೆ. ಒಂದೇ ಮನೆಗಳಲ್ಲಿ ಒಂದು ಕಟ್ಟಡಗಳಲ್ಲಿ ಅವರು ಕಮರ್ಷಿಯಲ್ ಕಟ್ಟಡಗಳಲ್ಲಿ ಬಾಡಿಗೆ ಕೊಟ್ಟರು ಸಹ ಅಂತ ಮನೆಗಳಿಗೂ ಸಹ ಗೃಹ ಜ್ಯೋತಿ ಯೋಜನೆ ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಒಂದು ಕಟ್ಟಡದಲ್ಲಿ ಕಮರ್ಷಿಯಲ್ ಇದ್ರು ಸಹ ಅಥವಾ ಶಾಪ್ ಇದ್ರು ಸಹ ಅದಕ್ಕೆ ಈ ಒಂದು ಗೃಹ ಜ್ಯೋತಿ ಯೋಜನೆಯನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಅದು ಪ್ರತ್ಯೇಕವಾಗಿರ್ಬೇಕಾಗತ್ತೆ. ಹೀಗಾಗಿ ಸಾಕಷ್ಟು ಜಿಲ್ಲೆಗಳಿರ್ಬೋದು, ತಾಲೂಕುಗಳಿರ್ಬೋದು ಅಥವಾ ನಗರ ಪ್ರದೇಶಗಳಲ್ಲಿ ಈ ಒಂದು ಮಿಸ್ಯೂಸ್ ಆಗ್ತಾ ಇದೆ ಈಗ ಒಂದು ಯೋಜನೆಗಳು. ಈ ಒಂದು ಯೋಜನೆಯನ್ನ ಮಿಸ್ಯೂಸ್ ಮಾಡೋದನ್ನ ತಪ್ಪಿಸ್ಬೇಕು ಮತ್ತು ಆ ಮೂಲಕ ಸರ್ಕಾರಕ್ಕೆ ಆಗ್ತಿರುವಂತ ಅನ್ಯಾಯವನ್ನ ಸರಿಪಡಿಸಿ ಅಂತ ಒಂದು ಸೂಚನೆಯನ್ನ ಏನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಏನು 106 ಕೋಟಿ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ.
ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ. ಆ ಅವ್ಯವಹಾರವನ್ನು ತಡಿಬೇಕು ಅಂತ ನಿಟ್ಟಲ್ಲಿ ಒಂದು ಸ್ಕೀಮ್ ಅನ್ನ ತರಲಾಗ್ತಾ ಇದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತನ್ನೋದನ್ನ ಅವರು ಸೂಚನೆ ಕೊಟ್ಟಿದ್ದಾರೆ. ಗೃಹ ಜ್ಯೋತಿ ಇರ್ಬೋದು ಮತ್ತೆ ಗೃಹಲಕ್ಷ್ಮಿ ಎರಡೂ ಸ್ಕೀಮ್ಗಳಿಗೆ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಥವಾ ಅರ್ಜಿಯನ್ನ ಸಲ್ಲಿಸಿ ಪರಿಷ್ಕರಣೆ ಮಾಡ್ಕೋಬೇಕು ಅಂತ ಅನ್ನೋದು ಈಗ ಪ್ರತಿ ಒಂದು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿಗಳಲ್ಲಿ ಅಥವಾ ಏನು ಜಿಲ್ಲಾಧಿಕಾರಿಗಳಿರ್ಬೋದು, PDO ಆಗಿರ್ಬೋದು, ಈ ಒಂದು ಹಂತಗಳಲ್ಲಿ ಇವತ್ತೊಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಆ ಸ್ಥಳೀಯ ಹಂತದ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಅವ್ರ ಮನೆಗೆ ಹೋಗಿ ಒಂದು ಅರ್ಜಿಯನ್ನ ಕೊಟ್ಟು ಅರ್ಜಿಯನ್ನು ಫಿಲ್ ಮಾಡ್ಕೊ ತರ್ತಾರೆ ಮತ್ತು ಅವ್ರ ಫೋನ್ ನಂಬರ್ ಮತ್ತು ಅವ್ರ ಫೋಟೋ ಸಹ ತೆಗೆದುಕೊಳ್ಳೋ ಮೂಲಕ ಅವರ ನಿಜವಾಗ್ಲೂ ಅವ್ರ ಜೆನ್ಯೂನ್ ಇರುವಂತ ಏನು ಒಂದು ಮಾಲೀಕರ ಇಲ್ವಾ ಅಂತ ಕೆಲವರು 1-2-3 ಮನೆಗಳನ್ನ ಇಟ್ಕೊಂಡಿರ್ತಾರೆ. ಅವರು ಸಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಸೌಲಭ್ಯನ ಪಡ್ಕೊಂಡಿರ್ತಾರೆ. ಇನ್ನು ಕೆಲವರು ಇರುತ್ತೆ ಬೆಂಗಳೂರು ಇರ್ಬೋದು ಅಥವಾ ಗ್ರಾಮಾಂತರ ಪ್ರದೇಶಗಳು, ನಗರ ಪ್ರದೇಶ ಇರ್ಬೋದು, ಅವ್ರು ಲಾಸ್ಟ್ ಇದೆ ಜಮೀನು ಹೊಂದಿದ್ದಾರೆ, ಅವರು ಸಹ ಈ ರೀತಿ ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಹೇಳುವಂತದ್ದು ನಥಿಂಗ್ ಬಟ್ ಅದನ್ನ ಒಂದು ಯೋಜನೆ ಪರಿಷ್ಕರಣೆ ಮಾಡ್ತೇವೆ ಅಂತ ಅನ್ನೋದು. ಆ ಮೂಲಕ ಸುಮಾರು 1,000 ಕೋಟಿ ಅದೀಗೇನು ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಸುಮಾರು 900 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಅದೇ ರೀತಿ ಗೃಹ ಜ್ಯೋತಿ ಯೋಜನೆಯನ್ನು ಮಾಡಿದ್ದೆ ಅದರಲ್ಲಿ ಸುಮಾರು ಅದರಲ್ಲೂ ಸಹ 1,500 ಕೋಟಿ 2,000 ಕೋಟಿ ಉಳಿಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿಷ್ಕರಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಏನು ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಒಂದು ಭಾರತ್ ಜೋಡೋ ಏನು ಒಂದು ಕಾರ್ಯಕ್ರಮವನ್ನ ಯುವಕರ ಕ್ಲಬ್ ಅನ್ನ ಮಾಡುವಂತದ್ದನ್ನ ಈಗಾಗಲೇ ಆರಂಭ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ವಿಶೇಷವಾಗಿ SIR ಬಗ್ಗೆ ಮಹತ್ವದ ಗಮನ ಕೊಟ್ಟಿರುವಂತ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು SIR ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರನ್ನ ನೀವು ರಕ್ಷಿಸಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೇನು ವಾಸ ದೃಢೀಕರಣ ಪತ್ರ ಇರ್ಬೋದು, ಬೇರೆ ಬೇರೆ ಸರ್ಟಿಫಿಕೇಟ್ ಇಲ್ಲದ ಕಾರಣಕ್ಕೋಸ್ಕರ ಆ ಒಂದು ಇದನ್ನ ಏನು ಅವ್ರನ್ನ ಪಟ್ಟಿಯಿಂದ ಹೊರಗಿಡಬಾರ್ದು. ಅವ್ರಿಗೂ ಸಹ ನೀವು ನ್ಯಾಯವನ್ನು ಕೊಡ್ಬೇಕು. ಹಾಗಾಗಿ ಯಾರಿಗೆಲ್ಲ ವಾಸ ದೃಢೀಕರಣ ಪತ್ರ ಇಲ್ಲ ಅವ್ರಿಗೆಲ್ಲ ವಾಸ ದೃಢೀಕರಣ ಪತ್ರ ಕೊಡ್ಬೇಕು ಅಂತ ಸೂಚನೆಯನ್ನ DK ಶಿವಕುಮಾರ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಮಳೆ ಬರ್ತಾ ಇದೆ, ಅದೇ ರೀತಿ ಮಳೆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಬೇಕು. ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಅಥವಾ ದಾಸ್ತಾನು ಸಂಬಂಧಪಟ್ಟಂತೆ ಎಚ್ಚರಿಕೆ ವಹಿಸಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಸರಿಯಾಗಿ ಗೊಬ್ಬರವನ್ನು ಪೂರೈಕೆ ಮಾಡಕ್ ಆಗೋದಿಲ್ಲ, ನೀವು ಪರ್ಯಾಯ ಏನು ಗೊಬ್ಬರವನ್ನ ಬಳಸ್ಕೋಬೇಕು ಅಂತ ನ್ಯಾಚುರಲ್ ಗೊಬ್ಬರವನ್ನ ಬಳಸ್ಕೊಳ್ಳಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಗೊಬ್ಬರದ ಬಗ್ಗೆ ಹೆಚ್ಚಿನ ಏನು ಜಾಗೃತಿಯನ್ನು ಮೂಡಿಸುವ ಅಂತ ಕೆಲಸವನ್ನು ಮಾಡಬೇಕು. ಕೆಲವರು ಈಗಾಗಲೇ ಗೊಬ್ಬರವನ್ನ ಖರೀದಿ ಮಾಡಿ ದಾಸ್ತಾನು ಮಾಡ್ಕೊಂತ ಕೆಲಸ ಅದನ್ನ ತಪ್ಪಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಿತ್ತನೆ ಬೀಜದ ಕೊರತೆ ಆಗ್ಬಾರ್ದು ಅಂತ ಸೂಚನೆ ಸಹ DK ಶಿವಕುಮಾರ್ ಕೊಟ್ಟಿದ್ದಾರೆ. ಜೊತೆಗೆ ಶಾಲೆಗಳ ಆರಂಭವಾಗುತ್ತೆ, ಶಾಲಾ ಕಾಲೇಜುಗಳನ್ನ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಏನ್ ಮಾಡ್ಬೇಕು ಅಂತ ಅನ್ನೋದು ಮತ್ತು 1 ತಿಂಗಳ ಒಳಗಾಗಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಅಥವಾ ಏನು ಶೂ ಮತ್ತು ಸಾಕ್ಸನ್ನು ಕೊಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಎಲ್ಲಿನೋ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲಿನೋ ಕಂಡು ಬರುವಂತ ಸಾಧ್ಯತೆ. ಹೀಗಾಗಿ ಕುಡಿಯೋ ನೀರು ಬದಲು ಜಾನುವಾರುಗಳಿಗೆ ನೀವು ಆದ್ಯತೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಏನೇನು ಕ್ರಮವನ್ನ ಕೈಗೊಳ್ಬೇಕು ಅಂತ ಅನ್ನೋದನ್ನ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಜೊತೆಗೆ ಏನು ರೌಡಿ ನಿಗ್ರಹ ದಳವನ್ನ ಬಲಪಡಿಸಬೇಕು ಅಂತ ಪ್ರತಿಯೊಂದು ತಾಲೂಕಲ್ಲಿ ಮತ್ತು ಪ್ರತಿಯೊಂದು ಜಿಲ್ಲೆಗಳಿಗೆ ಇನ್ನು ಭೇಟಿ ನೀಡ್ತಾನೆ. ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಬೇಕು. ಜನರು ಬೆಂಗಳೂರಿಗೆ ಬರೋದನ್ನು ತಪ್ಪಿಸ್ಬೇಕು. ಪ್ರತಿಯೊಂದು ಜಿಲ್ಲೆ ತಾಲೂಕು ಹಂತಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಆಯೋಜನೆ ಮಾಡುವ ಮೂಲಕ ಶಾಸಕರಿರ್ಬೋದು, ಸಂಸದರಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು ಈ ಜನಸಂಪರ್ಕ ಸಭೆಗಳನ್ನ ಆಯೋಜನೆ ಮಾಡುವ ಮೂಲಕ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲಿ ಆಲಿಸಿ ಅವರಿಗೆ ಪರಿಹಾರ ಕಂಡುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಬೇಕು. ಆ ಮೂಲಕ ಉತ್ತಮ ಆಡಳಿತ ಕೊಡಬೇಕು. ನಾವು ಒಟ್ಟಾರೆಯಾಗಿ ಈ ಒಂದು ಜನರ ಮತ್ತು ಸಂಪರ್ಕವಾಗಿ ಕೆಲಸವನ್ನು ಮಾಡಬೇಕು ಮತ್ತು ಉತ್ತಮ ಆಡಳಿತ ಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಒಂದು ತಂಡವಾಗಿ ಕೆಲಸ ಮಾಡಿದ್ರೆ ರಾಜ್ಯದ ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲವೂ ಸಹ ಸರಿಯಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಸಹ ಕೆಲಸವನ್ನು ಮಾಡಿ ಅಂತ ನಾವು ಸೂಚನೆಯನ್ನ ಮುಖ್ಯಮಂತ್ರಿಗಳು DC-ಗಳಿಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಮುಂದಿನ ತಿಂಗಳಲ್ಲಿ ಈ ಒಂದು ಏನು ಮಳೆದೊಂದು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಚ್ಚರಿಕೆ ಗಮನವನ್ನ ವಹಿಸಿ ಅಂತ ಅನ್ನೋದು. 2 ಗೊಬ್ಬರದ್ದು, 3 ಶಾಲೆಗಳದ್ದು. ವಿಶೇಷವಾಗಿ ಈ ಒಂದು ಏನು ಈ ಇಂಡಸ್ಟ್ರೀಸ್ ಬರುವಂತ ದುಡ್ಡನ್ನ CSR ಫಂಡ್ ಅನ್ನ ಶಾಲೆಗಳನ್ನ ಆರಂಭ ಮಾಡ್ತಾ ಇದ್ರೆ ಆ CSR ಫಂಡ್ ಅನ್ನ ಶಾಲೆಗಳ ನಿರ್ಮಾಣ ಮಾಡ್ಲಿಕ್ಕೆ ಆದ್ಯತೆ ಕೊಡ್ಬೇಕು. ಆ ನಿರ್ಮಾಣ ಮಾಡೋ ಮೂಲಕ ಪ್ರತಿಯೊಂದು ಗ್ರಾಮಗಳಿರ್ಬೋದು, ಬೇರೆ ಬೇರೆ ಹಂತದಲ್ಲೂ ಸಹ ಉತ್ತಮ ಶಾಲೆ ನಿರ್ಮಾಣ ಮಾಡುವ ಮೂಲಕ ಖಾಸಗಿ ಶಾಲೆ ಸಮದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಕೊಡುವ ನಿಟ್ಟಿನ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರಚನೆ ಬಗ್ಗೆ ಅವರು ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ. ಅದೇ ರೀತಿ ಬಿಡದಿ ಒಂದು ಪ್ರಕರಣಕ್ಕೆ ಅವರು ಉತ್ತರವನ್ನು ನೀಡಿಲ್ಲ ಮತ್ತು ನೀತಿ ಆಯೋಗ ಸಭೆಯಲ್ಲಿ ಭೇಟಿ ಮಾಡಿ ಬಂದಿದ್ದೇನೆ. ಹಾಗಾಗಿ
ರಾಜ್ಯಕ್ಕೆ ಏನೇನ್ ಆಗ್ಬೇಕು ಅಂತ ಬಗ್ಗೆ ಪ್ರಧಾನಮಂತ್ರಿ ಇರ್ಬೋದು ಮತ್ತೆ ಬೇರೆಯವರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ವಿಶೇಷವಾಗಿ ನೀತಿ ಆಯೋಗದ ಸಭೆ ಆದ ನಂತರ ಪ್ರಧಾನಮಂತ್ರಿ ಭೇಟಿ ಮಾಡೋ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಪ್ರಧಾನಮಂತ್ರಿ ಅವರು ಏನು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನೋದನ್ನ ಹೇಳೋ ಮೂಲಕ ಪರೋಕ್ಷವಾಗಿ ಇಲ್ಲೊಂದ್ ಕಡೆ ಕುಮಾರಸ್ವಾಮಿಗೆ ಟಾಂಗ್ ಕೊಡುವ ಕೆಲಸವನ್ನು ಮಾಡಿದ್ರೆ, ಬಿಡದಿ ಟೌನ್ಶಿಪ್ ಏನ್ ಮಾಡ್ತಾ ಇದ್ರೆ ನಗರಗಳ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಟೌನ್ಶಿಪ್ ಏನ್ ಮಾಡ್ತಾ ಇದ್ರಿ ಅದನ್ನ ಮುಂದುವರಿಸಿ ಅಂತ ಒಂದು ಸಲಹೆಯನ್ನ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ಅಂತ ಹೇಳೋ ಮೂಲಕ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ರೈತರಿಗೆ ಹೋರಾಟಕ್ಕೆ ಬೆಂಬಲ ಕೊಡುವಂತ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಟಾಂಗ್ ಕೊಡುವಂತ ಕೆಲಸವನ್ನು ಮಾಡಿದ್ರು. ಮತ್ತು ಬಿಡದಿ ಟೌನ್ಶಿಪ್ಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದಕ್ಕೆ ಹೋರಾಟವನ್ನ ಮಾಡ್ಲಿ, ಅವ್ರಿಗೂ ಸಹ ಶುಭವಾಗ್ಲಿ ನಮಗೂ ಸಹ ಶುಭವಾಗ್ಲಿ ಅಂತ ಹೇಳೋ ಮೂಲಕ ಅವ್ರ ಹೋರಾಟವನ್ನ ಮಾಡ್ಲಿ, ನಾವು ಅದು ನೋಟಿಫಿಕೇಶನ್ ಮಾಡಿರುವಂತದ್ದು ಮುಂದುವರಿಸ್ತೇವೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ನಿರಂತರವಾಗಿ 7 ಗಂಟೆಗಳ ಸಭೆ ಮಾಡೋ ಮೂಲಕ ಹೊಸ ಸರ್ಕಾರಕ್ಕೆ ಹೊಸ ಮುಖ್ಯಮಂತ್ರಿ ಹೇಳಿದ್ದಾರೆ, ಹೊಸ ಬದಲಾವಣೆ ಆಗ್ಬೇಕು ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತು ಸರ್ಕಾರ ಜೊತೆ ನೀವು ಸಹಕರಿಸಿ, ನಿಮಗೂ ಸಹ ನಾವು ಸಹಕರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಸಂದೇಶವನ್ನು ಸಹ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಲೇಜ್ ಅಕೌಂಟಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರಿಗೆ ಎಲ್ಲರೂ ಕೂಡ ಅವರವ್ರ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದೊಂದು ಅಡ್ರೆಸ್ಸು, ಪುಸ್ತಕ, ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೂಡ ವೆಬ್ಸೈಟಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು. ಅದನ್ನು ತಿಳಿಸಿದ್ದೇನೆ. ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆಸ್ತಾರಿಸುವಂಥ ಕೆಲಸ ಮಾಡಬೇಕು. ಎಷ್ಟು ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಸುಮಾರು 0 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಕೆಲವು ಬೇಕು ಅಂತ ಮೇಷ್ಟ್ರುಗಳ ಅನುಕೂಲಕ್ಕೆ ಅವನ್ನೆಲ್ಲ ಕರ್ಕೊಂಡು ಬಂದು ಒಬ್ಬನೋ ಇಬ್ಬನೋ ಅಡ್ಮಿಟ್ ಮಾಡಿ ಅವನ ಸಂಬಳಕ್ಕೋಸ್ಕರ ಇಡ್ತಾರೆ. ಅದು ನಮ್ಮ ಹತ್ರ ಮಾಹಿತಿ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಂಥ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನು ನಾನು ಮಾಡ್ತೇನೆ. ವಿದ್ಯಾರ್ಥಿಗಳ ಸಮವಸ್ತು, ಪಠ್ಯಪುಸ್ತಕ ಮತ್ತು ಶೂಸು ಯಾವುದೇ ಇದು ಕೂಡ ಕಂಪಲ್ಸರಿ ಇನ್ನೊಂದು 1 ತಿಂಗಳೊಳಗಡೆ ಎಲ್ಲರೂ ಕೂಡ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಸೊ ಮಳೆ ಪ್ರಾರಂಭ ಆಗ್ತಾ ಇದೆ. ಬಿತ್ತನೆ, ರಸಗೊಬ್ಬರ, ಬೀಜ ಲಭ್ಯತೆ ಇವೆಲ್ಲ ಕೂಡ ವಿತರಣೆ ಮಾಡೋಕ್ಕೆ ಕೇಂದ್ರದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾ ಇದೆ ವಾರಿಂದ. ಆದರೂ ಕೂಡ ಜನ ಭಾಳ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಜೊತೆಗೆ ಲಾನಿನ ಗ್ಲೋಬಲ್ ವಾರ್ಮಿಂಗ್ ಇಲ್ಲಿ ಉಂಟಾಗೋಂಥ ದೊಡ್ಡ ಸಾಧ್ಯತೆ ಇದೆ. ಸೊ ಅಲ್ಪಾವಧಿ ಮಳೆ, ಕೆಲವು ಕಡೆ ಕೋಸ್ಟಲ್ಲಿ ಪ್ರವಾಹ ಇವೆಲ್ಲ ಕೂಡ ಇದೆ. ನಿನ್ನೆ ತಾವೆಲ್ಲ ಗಮನಿಸಿರಬೇಕು. ಕೆಲವು ಕಡೆ ಸಿಟಿಗಳಲ್ಲೇ ಫ್ಲೈಟ್ಗಳು ಲ್ಯಾಂಡ್ ಆಗಲಿಕ್ಕೆ ಆಗಿಲ್ಲ.